ನಮಸ್ತೆ, ವೆಲ್ಕಮ್ ಟು ಮ್ಯಾಂಗೋ ಸೀರೀಸ್ ಡೇ 4. ಇವತ್ತು ಮ್ಯಾಂಗೋ ಹೋಳಿಗೆ ಮಾಡೋದನ್ನು ನೋಡೋಣ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಮ್ಯಾಂಗೋ ಪ್ಯೂರಿ, ಕಾಯಿ, ಚಿರೋಟಿ ರವೆ, ಎಳ್ಳು, 2 ಏಲಕ್ಕಿ ಹಾಗೂ ಗಸಗಸೆ, ಬೆಲ್ಲ ಹಾಗೂ ಸಕ್ಕರೆ. ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು ನಮ್ಮ ಮ್ಯಾಂಗೋ ಹೋಳಿಗೆ ಮಾಡೋಕ್ಕೆ. ಶುರು ಮಾಡೋಣ. ಮೊದಲೇದಾಗಿ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪನ ಹಾಕಿ ಪ್ಯಾನ್ನ ನೀಟಾಗಿ ಗ್ರೀಸ್ ಮಾಡ್ಕೊಳ್ಳಿ. ಅದಾದಮೇಲೆ ಬೆಲ್ಲ ಮತ್ತು ಸಕ್ಕರೆ ಎರಡೂ ಒಟ್ಟಿಗೆ ಆ್ಯಡ್ ಮಾಡಬೇಕು. ಇಲ್ಲಿ ತುಪ್ಪ ಹಾಕ್ತಾ ಇರೋ ಕಾರಣ ಏನಂತಂದರೆ ನಾವಿಲ್ಲಿ ನೀರು ಯೂಸ್ ಮಾಡಲ್ಲ, ಸೊ ಅದಕ್ಕೋಸ್ಕರ ಬೆಲ್ಲ ಮತ್ತು ಸಕ್ಕರೆ ಈಸಿಯಾಗಿ ಕರಗುತ್ತೆ ಅನ್ನೋದಕ್ಕೋಸ್ಕರ ನಾವಿಲ್ಲಿ ತುಪ್ಪನ ಆ್ಯಡ್ ಮಾಡಿದ್ದೀವಿ. ಅದಾದಮೇಲೆ ಕಾಯಿ ಹಸಿ ವಾಸನೆ ಹೋಗೋವರೆಗೆ ನೀಟಾಗಿ ರೋಸ್ಟ್ ಮಾಡ್ಕೊಳ್ಳಿ, ಒಂದು 2-3 ನಿಮಿಷ. ಅದಾದಮೇಲೆ ನೀವು ಎಳ್ಳು ಆ್ಯಡ್ ಮಾಡ್ಕೊಳ್ಳಿ. ಎಳ್ಳು ಕೂಡ ನೀಟಾಗಿ ಅದನ್ನು ರೋಸ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಮ್ಯಾಂಗೋ ಪ್ಯೂರಿ ನಾವೇನು ಮಾಡ್ಕೊಂಡಿದ್ವಲ್ಲ ಅದನ್ನು ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಮ್ಯಾಂಗೋ ಪ್ಯೂರಿ ಇಲ್ಲಿ ಮೊದಲೊಮ್ಮೆ ಹೇಳ್ತಾ ಇದ್ದೀನಿ, ಇಲ್ಲಿ ಯಾವುದೇ ರೀತಿ ನಾವು ನೀರನ್ನ ಯೂಸ್ ಮಾಡಲ್ಲ. ಸೊ ಅದಕ್ಕೋಸ್ಕರ ನೀಟಾಗಿ ನಾವು ಅದನ್ನೇ ನೀಟಾಗಿ ಸ್ಟಿರ್ ಮಾಡ್ತಾನೆ ಇರಬೇಕು, ಕೈ ಬಿಡ್ದಾರಂಗೆ. ಕೈ ಬಿಟ್ಟರೆ ತಳ ಹಿಡಿಯುತ್ತೆ. ಸೊ ಅದಕ್ಕೋಸ್ಕರ ನಿಧಾನಕ್ಕೆ ಸ್ಟಿರ್ ಮಾಡ್ತಾ ಇರಬೇಕು. ಇಲ್ಲಿ ನಮಗೆ ಗಟ್ಟಿ ಆಗತ್ತೆ ಕಂಟೆಂಟ್ ಅಂತಂದರೆ ಚಿರೋಟಿ ರವೆ. ಸೊ ಚಿರೋಟಿ ರವೆನೇ ತೊಗೊಳ್ಳಿ, ಅಥವಾ ಸಣ್ಣ ರವೆ ಬೇಕಾದ್ರೂ ನೀವು ತೊಗೊಳ್ಬೋದು. ಸೊ ಅದನ್ನು ಚಿರೋಟಿ ರವೆನ ಮುಂಚೆನೇ ನಾವು ಹುರಿದು ಎತ್ತಿಟ್ಕೊಂಡಿದ್ದೀವಿ. ಸೊ ಅದನ್ನು ಇಲ್ಲಿ ಆ್ಯಡ್ ಮಾಡ್ತಾ ಹೋಗಿದ್ದೀವಿ. ನಿಮಗೆ ಕನ್ಸಿಸ್ಟೆನ್ಸಿ ನೋಡಿ ನಿಧಾನವಾಗಿ ಆ್ಯಡ್ ಮಾಡಿ, ಹಂಗಂತ ಜಾಸ್ತಿ ಕೂಡ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ಇಲ್ಲೇ ಒಂದೊಂದು ಸಲ ನಿಮಗೆ ಸಕ್ಕರೆ ಅಥವಾ ಬೆಲ್ಲ ಏನೇ ಬೇಕಂತಂದರೆ ಇಲ್ಲೇ ಟೇಸ್ಟ್ ನೋಡ್ಕೊಳ್ಳಿ. ಸೊ ಆದಮೇಲೆ ಸಕ್ಕರೆ ಬೆಲ್ಲ ಕಡಿಮೆ ಆದರೆ ಇಲ್ಲಿ ನೀವು ಯಾವುದೇ ರೀತಿ ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ. ಸೊ ಮೊದಲೇ ನಿಮ್ಗೆ ಇಲ್ಲೇ ಬೆಲ್ಲ ಸಕ್ಕರೆ ಬೇಕಂದರೆ ನೀವು ಆ್ಯಡ್ ಮಾಡ್ಕೊಳ್ಳಿ. ಹಂಗಂತ ಚಿರೋಟಿ ರವೆ ಜಾಸ್ತಿ ಯೂಸ್ ಮಾಡಬೇಡಿ. ನೀವು ಸ್ಟಿರ್ ಮಾಡ್ತಾನೆ ಅದು ನಿಧಾನವಾಗಿ ಗಟ್ಟಿ ಆಗ್ತಾ ಹೋಗುತ್ತೆ. ಇಲ್ಲ ಅಂತಂದರೆ ನೀವು ಬೇಕಾದ್ರೆ ರೆಫ್ರಿಜರೇಟ್ ಮಾಡ್ಕೊಳ್ಬೋದು ಇಫ್ ಯು ವಾಂಟ್. ಇಲ್ಲ ಅಂತಂದರೆ ನೀವು ಸ್ಟಿರ್ ಮಾಡ್ತಾನೆ ನಿಧಾನವಾಗಿ ಅದು ಗಟ್ಟಿ ಆಗ್ತಾ ಹೋಗುತ್ತೆ. ಈ ಸ್ಟೇಜಲ್ಲಿ ನಾವು ಸ್ವಲ್ಪ ಗಸಗಸೆ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀವಿ, ಟೇಸ್ಟ್ ಒಂದು ಚೆನ್ನಾಗಿ ಬರುತ್ತೆ ಅಂತ. ಆಮೇಲೆ ಸ್ವಲ್ಪ ಚಿಟಿಕೆ ಉಪ್ಪು ಕೂಡ ಆ್ಯಡ್ ಮಾಡ್ಕೊಳ್ಳಿ ನಿಮಗೆ ಬೇಕಂದರೆ. ಇದನ್ನು ಇವಾಗ ನಮ್ಗೆ ಈ ಕನ್ಸಿಸ್ಟೆನ್ಸಿ ಬಂದಿದೆ. ಸೊ ಇದನ್ನು ನಾವು ಒಂದು ಪಾತ್ರೆಗೆ ಎಲ್ಲ ಟ್ರಾನ್ಸ್ಫರ್ ಮಾಡಿಕೊಂಡು ಈಗ ನಾವು ರೆಫ್ರಿಜರೇಟ್ ಮಾಡ್ತಾಯಿದ್ವಿ. ರೆಫ್ರಿಜರೇಟ್ ಮಾಡಿದ್ರೆ ನಿಮಗೆ ಅದು ಇನ್ನೂ ಸ್ವಲ್ಪ ತಿಕ್ ಕನ್ಸಿಸ್ಟೆನ್ಸಿಯಾಗಿ ಬರುತ್ತೆ, ಹೋಳಿಗೆ ತಟ್ಟಕ್ಕೆ ಈಸಿ ಆಗುತ್ತೆ ಅಂತ. ಇಲ್ಲ ಅಂತಂದರೆ ನೀವು ಪಾತ್ರೆಯಲ್ಲಿ ಸ್ಟಿರ್ ಮಾಡ್ತಾಯಿದ್ರೆ ಈಸಿಯಾಗಿ ನಿಮ್ಗಾಗತ್ತೆ. ಇವತ್ತು ಮಾಡಿಕೊಂಡು ಬೇಕಾದ್ರೆ ಊರನ್ನ ನೀವು ಬೇಕಾದ್ರೆ ಇವತ್ತು ಮಾಡ್ಕೊಂಡು ನಾಳೆ ಮಾಡ್ಬೋದು. ಇಲ್ಲ ನಾವು ಇವಾಗಲೇ ಮಾಡ್ತೀವಿ ಅಂತಂದರೆ ನೀವು ಸ್ವಲ್ಪ ಪಾತ್ರೆನ ನೀಟಾಗಿ ಸ್ಟಿರ್ ಮಾಡ್ತಾ ಹೋಗಿ. ಸೊ ಕಣ್ಕ ನಾವು ಆಲ್ರೆಡಿ 1-2 ಅವರ್ ಮುಂಚೆನೇ ಕಲಸಿ ಇಟ್ಕೊಂಡಿದ್ವಿ. ಸೊ ಅರಿಶಿನ ಹಾಕಿ, ಸೊ ಅದಕ್ಕೋಸ್ಕರ ಈ ಕಲರ್ ಇದೆ, ಕಂಪ್ಲೀಟ್ ಮ್ಯಾಂಗೋ ಯೆಲ್ಲೋ ಕಲರ್ ಬಂದಿಲ್ಲ. ಸೊ ಅದಾದಮೇಲೆ ನಾವು ಕಣ್ಕಾಗ ಹಾಕಿ ಕಲಸಿ ಈ ರೀತಿ ಒಬ್ಬಟ್ಟನ್ನ ಮಾಡ್ಕೊಂಡಿದ್ವಿ. ತುಂಬ ಚೆನ್ನಾಗಿತ್ತು. ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಬರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ, ಸಿ ಯು ಇನ್ ಮ್ಯಾಂಗೋ ಸೀರೀಸ್ ಡೇ 5. ತುಪ್ಪದೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಮಾಡಿ ಹೇಗೆ ಬಂದಿತ್ತಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.